ತೃತೀಯ ವರ್ಷದ ಹನುಮ ಮಹೋತ್ಸವದ ಅಂಗವಾಗಿ ಹನುಮ ಮಾಲಾ ಪಾವಮಾನ ಹೋಮ ಧರ್ಮ ಮತ್ತು ಜನಜಾಗೃತಿ ಸಮಾವೇಶ ನಡೆಯಲಿದ್ದು ಬೃಹತ್ ಸಂಕೀರ್ತನ ಶೋಭಾಯಾತ್ರೆಯಲ್ಲಿ ಈ ಬಾರಿ ಹನುಮ ಮಾಲಾಧಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ಅವರು ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ತಾಲೂಕಿನ ಸಂತೆಮುದ್ದಾಪುರ ಗ್ರಾಮದ ಸಮೀಪ ಈಶ್ವರ ದೇವಾಲಯ ಪಾಳು ಬಿದ್ದಿತ್ತು. ಅಲ್ಲಿಯವರು ವಿಗ್ರಹ ಬಹಳ ಶಕ್ತಿ ಹೊಂದಿದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಏಪ್ರಿಲ್ 11ರಂದು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಈಶ್ವರ ದೇವಾಲಯದವರೆಗೂ ಹನುಮ ಮಾಲಾಧಾರಿಗಳು ಮೆರವಣಿಗೆ ನಡೆಸಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಹಲವಾರು ಮಠಾಧೀಶರು ಹಾಗೂ ಗಣ್ಯರು ಪಾಲ್ಗೊಳ್ಳುವರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹನುಮ ಮಹೋತ್ಸವ ಸಮಿತಿ ಅಧ್ಯಕ್ಷ ಬಸವರಾಜ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್, ಸಮಿತಿಯ ಸದಸ್ಯ ಕರಿಬಸಪ್ಪ, ಸಮಿತಿಯ ಉಪಾಧ್ಯಕ್ಷ ದಾಸಣ್ಣ, ಸದಸ್ಯರಾದ ನಾಗಪ್ಪ, ಸಂಪತ್, ವಾನೇಶ್, ರೇವಣ್ಣ, ಪ್ರಧಾನ ಕಾರ್ಯದರ್ಶಿ ಧನಂಜಯ್, ಶಿವಾನಂದ್, ಪೂಜಾರ್ ಸಿದ್ದಪ್ಪ, ಜಂಗಮ ಸಮಾಜದ ತಾಲೂಕು ಅಧ್ಯಕ್ಷ ಶಿವಕುಮಾರ ಸ್ವಾಮಿ, ಬಿಜೆಪಿ ಮುಖಂಡ ಕೃಷ್ಣಮೂರ್ತಿ, ಆರಾಧ್ಯ, ಮುರುಗೇಶ್ ಸೇರಿದಂತೆ ಮತ್ತಿತರರಿದ್ದರು. ಮೂರ್ತಿ ನಮ್ಮ ಪ್ರೊಫೆಸರ್ ಹೇಳಿದಂಗೆ ಮುಂದೆ ಸಂಜೀವ ಮೂರ್ತಿ ಅಂತ ನಾವು ಮೊದಲೆಲ್ಲ ಕರಿತಿದ್ವಿ. ಸಂಜೀವ ಮೂರ್ತಿ ಗುಡಿ ಅಂತ ಅಲ್ಲಿ ಯಾರು ಹೋಗ್ತಾನೆ ಇರಲಿಲ್ಲ, ಪಾಳು ಬಿದ್ದು ಹೋಗಿತ್ತು. ಅದೊಂಥರ ಅಲ್ಲಿ ಹೋಗೋಕೆ ಎಲ್ಲ ಎದುರ್ತಾ ಇದ್ರು, ಯಾವ ದೇವಸ್ಥಾನ ಹೋಗ್ಬಾರ್ದು ಅಲ್ಲಿ ಹಂಗೆ ಅಂತ. 11 ದಿನದವರೆಗೂ ನಾವು ಮಾಲೆ ಆಗ್ತಕ್ಕಂಥ ಒಂದು ಸಂಪ್ರದಾಯವನ್ನ ಬೇಡಿ ಆಂಜನೇಯ ಸ್ವಾಮಿ ಒಂದು ಸಮಿತಿಯವರು ಮಾಡಿರ್ತಕ್ಕಂಥ ನಿಯಮ. ಹಾಗಾಗಿ ನಾವು 3 ದಿನ ಹಾಕ್ಬೋದು, 5 ದಿನ ಹಾಕ್ಬೋದು, 9 ದಿನ ಹಾಕ್ಬೋದು, ಮತ್ತೆ 11 ದಿನ 10 ದಿನ ಹಾಕ್ಬೋದು, ಹಿಂಗಿರ್ತದೆ. ಇದಕ್ಕೆ ನಾವು ಆ ರೀತಿ ಒತ್ತನ್ನು ಕೊಡ್ತೀವಿ ಎಲ್ಲ ಗ್ರಾಮಗಳು. ಈ ಸರಿ ನಾವು ಕಳೆದ ಬಾರಿ ಕೆಲವು ಗ್ರಾಮಗಳು ಇದಾಗಿತ್ತು, ಏನು ಬಂದಿದ್ರು ಜನ. ಈ ಸರಿ ನಾವು ಆದಷ್ಟು ಎಲ್ಲ ಗ್ರಾಮಗಳಲ್ಲೂ ಕನಿಷ್ಠ ಒಂದು 5 ಜನ ಮಾಲಾಧಾರಿಗಳನ್ನು ಹಾಕಲಿ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಮತ್ತು ಅದಕ್ಕೆ ತಕ್ಕಂತೆ ನಾವು ಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ವಿ. ಹಾಗಾಗಿ ಇದಕ್ಕೆಲ್ಲ ಸಹಕಾರವನ್ನು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಬೇರೆ ಎಲ್ಲಿಯೂ ಇಲ್ಲ. ನಮ್ಮ ತಾಲೂಕು ಅಂತೂ ಎಲ್ಲಿ ಇಲ್ಲ, ಬೇರೆ ಬೇರೆ ಕಡೆ ಎಲ್ಲೋ ಅಪರೂಪದಲ್ಲಿ ವಿರಳವಾಗಿಲ್ಲೋ ಆ ಕಡೆ ಉತ್ತರ ಭಾರತದಲ್ಲಿ ಅಲ್ಲಿ ಇಲ್ಲಿ ನಾವು ಕಂಡು ಬರ್ತಕ್ಕಂಥ ಈ ಒಂದು ಏನು ಎಂಥ ಮುಖ ಅಂತೀವಿ, ಎದುರು ಮುಖ ಇರ್ತಕ್ಕಂಥದ್ದು. ಅದು ಬೇಡಿ ಹಾಕಿರ್ತಕ್ಕಂಥದ್ದು ಆಂಜನೇಯ ಬೇಡಿ ಹಾಕೋದ್ರೆ ಭಾಳ ಶಕ್ತಿ ಇರ್ತಕ್ಕಂಥ ಆಂಜನೇಯಗೆ ಹಾಕಿರೋದು ಶಕ್ತಿ ಇದೆ ಆ ದೇವರಲ್ಲಿ. ಅದಕ್ಕೆ ಯಾರೋ ಬೇಡಿ ಹಾಕಿರ್ತಕ್ಕಂಥದ್ದು ಅದು ಭಾಳಷ್ಟು ಮಹತ್ವ ಇದೆ. ಅದು ಇನ್ನೂ ನಮ್ಮ ಇದರಲ್ಲಿ ಐತಿಹಾಸಿಕ ನಾವು ಇನ್ನೂ ಸಂಶೋಧನೆ ಮಾಡಿದ್ರೆ ಅಲ್ಲಿನ ಬರಹಗಳಿದಾವೆ. ಅಲ್ಲಿ ಅದೊಂದು ಬಸವಣ್ಣ ದೇವಸ್ಥಾನ ಇದೆ, ಅಲ್ಲಿ ಒಂದು ಚಿಕ್ಕ ಒಂದು ಮರಡಿ ಅಂತೀವಿ ನಾವು. ಆ ಮರಡಿಯಲ್ಲಿ ಏನಿದೆ ಭಾಳ ಪೂಜೆ ಮಾಡಬೇಕಂತ ಈ ಸರಿ ನಾವು ಒಂದು ದೊಡ್ಡ ಮಣ್ಣಿನ ರಾಶಿ ಇದೆ. ಆ ರಾಶಿಗೆ ಭಾಳಷ್ಟು ಜನ ನಮ್ಮ ನಿಧಿಗಾರರು ಭಾಳಷ್ಟು ಅದನ್ನ ಪ್ರಯತ್ನ ಮಾಡಿದ್ರು, ತಗೊಂಡು ನಿಧಿ ಇದೆ ಅಂತ. ಅದಕ್ಕೆ ನಾವು ಈ ವರ್ಷ ಅದಕ್ಕೊಂದು ಸಂಸ್ಕಾರ ಮಾಡ್ತಾ ಇದ್ವಿ. ಆ ಒಂದು ಮಣ್ಣಿನ ಒಂದು ಇದಕ್ಕೆ ಸಂಸ್ಕಾರ ಮಾಡಿ ಅಲ್ಲಿ ದೇವಸ್ಥಾನ ಇರ್ಬೋದು, ಅಲ್ಲೇನೋ ಒಳಗಡೆ ಏನೋ ಇದೆ ಅಲ್ಲಿ, ಅದಕ್ಕೆ ಶಕ್ತಿ ಇದೆ. ಆ ಕಾರ್ಯವನ್ನು ನಾವು ಅಲ್ಲಿ ಒಟ್ಟು 3.5 ಎಕರೆ ಪ್ರದೇಶದಲ್ಲಿ ನಾವು ಒಂದು ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನ ಆವರಣದಲ್ಲಿ ನಾವೆಲ್ಲ ಪೂಜಾ ಕಾರ್ಯಕ್ರಮಗಳನ್ನು, ಹೋಮಗಳನ್ನು ಮಾಡ್ತಕ್ಕಂಥದ್ದು. ಮತ್ತು ಅತಿಥಿಗಳನ್ನು ನಮ್ಮ ಗುರೂಜಿಗಳು ಒಂದು 3-4 ಜನ ಸ್ವಾಮಿಗಳು ಬರ್ತಾರೆ. ಅದರಲ್ಲಿ ಈ 3ನೇ ವರ್ಷದ ಒಂದು ಸಭೆಯ ಒಂದು ನೇತೃತ್ವವನ್ನು ವಾಲ್ಮೀಕಿ ಗುರುಪೀಠದ ಪುಣ್ಯಾನಂದ ಸ್ವಾಮೀಜಿಯವರು ಅದ್ರ ಜೊತೆಗೆ ನಿರ್ಭಯಾನಂದ ಸ್ವಾಮೀಜಿಯವರು ಸಹ ನಿರ್ಭಯಾನಂದ ಸ್ವಾಮೀಜಿಯವರು ಅಧ್ಯಕ್ಷರು, ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗದಗ ಬಿಜಾಪುರ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಇದರ ನೇತೃತ್ವವನ್ನು ಪುಣ್ಯಾನಂದಪುರಿ ವಾಲ್ಮೀಕಿ ಗುರುಪೀಠದವರು ಪ್ರತಿ ನಮ್ಮ ಒಂದು ಸಮಿತಿಯವರ ಆಶಯದಂತೆ ಮತ್ತು ವಸ್ತ್ರ ಸಮಿತಿ ಆಶಯದಂತೆ ಪ್ರತಿ ಒಂದು ವರ್ಷಕ್ಕೆ ನಾವು ಒಬ್ಬ ಧರ್ಮಗುರುಗಳನ್ನು, ಒಂದು ಸಮಾಜದ ಧರ್ಮಗುರುಗಳನ್ನು ನಾವು ಅಧ್ಯಕ್ಷನಾಗಿ ಮಾಡಿ ಆ ಸಭೆಯನ್ನು ನಡೆಸ್ತಕ್ಕಂಥ ಒಂದು ಸಂಪ್ರದಾಯವನ್ನು ನಮ್ಮ ಸಮಿತಿಯವರು ಮಾಡಿದೆ. ಆ ಪ್ರಕಾರ ಈ ಸರಿ ನಾವು ವಾಲ್ಮೀಕಿ ಪರಮ ಪೂಜಾರಿಗೆ ಅಧ್ಯಕ್ಷತೆಯನ್ನು ಕೊಟ್ಟು ಅವ್ರ ಆಶೀರ್ವಾದ ಕೇಳಿದ್ವಿ. ಮತ್ತು ನಮ್ಮ ಬಿದಿಕೆರೆ ಏನು ಗುರುಸಿದ್ದೇಶ್ವರ ಮಠದಲ್ಲಿದೆ, ಮಠ ಇದೆ ನಮ್ಮ, ಆ ಮಠದಲ್ಲೇ ಅವರು ಪೀಠಾಧ್ಯಕ್ಷರಿದ್ದಾರೆ, ಅವರು ಇರ್ತಾರೆ ಅಧ್ಯಕ್ಷರಾಗಿ. ಉಳಿದಂಗೆ ನಮ್ಮ ದಕ್ಷಿಣ ಭಾರತದ ದೇವಸ್ಥಾನ ಸಮಿತಿಯ ಏನು ದೇವಸ್ಥಾನ ಪ್ರಮುಖರಾಗಿರ್ತಕ್ಕಂಥ ಮನೋಹರ್ ಮಠದ್ದಂತ ಅವರು ಒಬ್ಬ ನಮ್ಮ ಮುಖ್ಯ ಅತಿಥಿಯಾಗಿರ್ತಾರೆ. ಇಷ್ಟೇ ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರು
ಆ ವೇದಿಕೆ ನಿಲ್ತಾರೆ. ಇಷ್ಟು ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದ ಮುಖಂಡರನ್ನು ಇಲ್ಲಿರ್ತಕ್ಕಂಥ ಏನು ಇವತ್ತು ಶಾಸಕರಿರ್ಬೋದು, MP ಅವರು ಇರ್ಬೋದು, ಮಂತ್ರಿಗಳು ಇರ್ಬೋದು, ಎಲ್ಲ ಪಕ್ಷದ ಎಲ್ಲ ಸರ್ವ ಧರ್ಮದಲ್ಲಿ ಎಲ್ಲ ಸಮುದಾಯದ ಮುಖಂಡರಿಗೆ ನಾವಾಗಿ ಆಹ್ವಾನ ಮಾಡ್ತೀವಿ. ಸಮಿತಿ ವತಿಯಿಂದ ಅವ್ರಿಗೆ ಆಹ್ವಾನ ಇರ್ತದೆ, ಸನ್ಮಾನ ಇರುತ್ತೆ. ಅಲ್ಲಿ ಕೂತು ಆ ಭಕ್ತಿಯ ಏನು ಹನುಮಾಮಾಲ ಏನವತ್ತು ಇದು ಮಾಡಿರ್ತಾರೆ ಅವ್ರದೆಲ್ಲ ಹನುಮಾಮಾಲಾಧಾರಿಗಳಿಂದ ವಿಸರ್ಜನೆ ಇರ್ತದೆ. ಆಮೇಲೆ ಗುರುಗಳ ಒಂದು ಆಶೀರ್ವಾದ ತಗೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ 12ನೇ ತಾರೀಕು ಇರುತ್ತೆ. ದಯವಿಟ್ಟು ತಾವೆಲ್ಲ